ಅಯ್ಯಯ್ಯೋ ಏನಿದು ಶರವಣ್ ಅವ್ರು ಹೋಗಿ 1 ಗಂಟೆ ಆಯಿತು, ಅವಾಗಿಂದ ಕಾಯ್ತಾ ಇದ್ದೀನಿ. ಇನ್ನು ಈ ಪಿಕ್ಚರ್ ಹೀರೋಯಿನ್ನೇ ಬಂದಿಲ್ವಲ್ಲ. ಈ ಹೀರೋಯಿನ್ಗಳು ಲೇಟಪ್ಪ, ಆದರೂ ಕೂಡ ತುಂಬ ಬ್ಯೂಟಿಗಾಗಿ ಕಾಣ್ತಾರೆ. ಎಲ್ಲಿ ಹೋದ್ರು? ಏನೋ ನಾವು ಲೇಟಾ? ಅಲ್ಲ, ಯಾವಾಗ್ಲೂ ಏನು ಏನು ನೀವು ಕಿತ್ಕೊಂಡ್ಬಿಟ್ರಾ? ಅಲ್ಲ, ಹೀರೋಯಿನ್ ಯಾವಾಗ್ಲೂ ತುಂಬಾ ಫಾಸ್ಟ್ ಆಗಿರ್ತಾರೆ. ಅವರು ಪಿ ಟಿ ಉಷನ್ಗಿಂತ ಸ್ಪೀಡು. ನಾವುಗಳು ಎಲ್ಲ ಹೀರೋಯಿನ್ಸ್ಗೂ ಎಲ್ಲ ಹೀರೋಯಿನ್ಸ್ ಎಲ್ಲ ಒಟ್ಟಿಗೆ ಒಟ್ಟಿಗೆನಾ? ಎಲ್ಲ ಹೀರೋಯಿನ್ಸ್ಗೂ ಸಾರಿ, ನೀವೆಲ್ಲ ಯಾವಾಗ್ಲೂ ಅರ್ಲಿ ಅಂತ ಹೇಳಿ. ಸಾರಿ, ನೀವು ಯಾವಾಗ್ಲೂ ತುಂಬಾ 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 ಅರ್ಲಿ ಅರ್ಲಿ ಅರ್ಲಿ. ವೆಲ್ಕಮ್ ಟು ಮೈ ಪ್ರೋಗ್ರಾಮ್. ಸ್ಟ್ರಾಬೆರಿ ಇಷ್ಟ ಅಲ್ವಾ ಹುಡುಗಿರಿಗೆ? ಪ್ಲಾಸ್ಟಿಕ್ ಸ್ಟ್ರಾಬೆರಿ ಏನೋ ಒಂದು ಫಸ್ಟ್ ಟೈಮ್ ನೆಟ್ಟಿಗೆ ಬಟ್ಟೆ ಹಾಕೊಂಡ್ ಬರ್ಬೇಕಲ್ಲ, ಇದೇನು? ಅಲ್ಲ, ಆಂಜನೇಯನ್ ಬಟ್ಟೆ ಹಿಂಗೆ ಇರತ್ತೋ? ಬಾಲ ಇಲ್ಲಿ ತೋರಿಸಿ ಸ್ವಲ್ಪ. ಬಾ, ಇಲ್ಲ ನೋಡಿ, ಏನಿದು ಇಷ್ಟೊಂದು ನಗು ಬರುತ್ತಾ ಬಾಲ ನೋಡಿದ್ರೆ? ರಾಮ ಅಲ್ಲ, ನಾನು ಆಂಜನೇಯ. ರಾಮ 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 ಮಾರುತಿ. ಎಸ್, ಓಕೆ. ನಿಮ್ಗೆ ಮೊದಲನೇದಾಗಿ ಯುಗಾದಿ ಹಬ್ಬದ ಶುಭಾಶಯಗಳು. ಹಾಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿ, ಜೈ ಮಾರುತಿ 800 ಜೈ ಅನ್ನೋ ತರನೇ ಇಡೀ ಥಿಯೇಟರ್ ಅಲ್ಲಿ ಜೈ 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 ಕಾರ್ ಆಗಿಸ್ಕೊತಾ ಇದೆ. ಹಬ್ಬದ ದಿನ ರಿಲೀಸ್ ಆಗಿ ಸಖತ್ ಒಳ್ಳೆ ರೆಸ್ಪಾನ್ಸ್ ಪಡ್ಕೊಂಡಿದೆ. ನಿಮ್ಮ ಕ್ಯಾರೆಕ್ಟರ್ಗೂ ಕೂಡ ಸೂಪರ್ ರೆಸ್ಪಾನ್ಸ್. ಹೇಗೆ ಅನಿಸ್ತಾ ಇದೆ ಟೋಟಲಿ? ಹೇಗೆ ಅನ್ಸ್ತಾ ಇದೆ ಅಂದ್ರೆ ಖುಷಿನೇ ಅನ್ಸ್ತಾ ಇದೆ. ಬಿಕಾಸ್ ಇಷ್ಟೊತ್ತು ತುಂಬಾ ಭಯ ಇತ್ತು. ಸುಮಾರು 1 ವರ್ಷ ಆದ್ಮೇಲೆ ನಂದು ಒಂದು ಯಾವ್ದಾದ್ರು ಒಂದು ಸಿನಿಮಾ ರಿಲೀಸ್ ಆಗ್ತದೆ ಅಂತ ಒಂದು ಖುಷಿ. ಫಸ್ಟ್ ಆಫ್ ಆಲ್ ಅದನ್ನ ಬಿಟ್ರೆ ಒಂದು ಸಾಕಷ್ಟು ಒಂದು ಭಯ. ಬಿಕಾಸ್ ನಾವೆಲ್ಲ ಆಸ್ ಆಕ್ಟರ್ಸ್ ನಾವು ಒಂದು ಡಿಸಿಷನ್ ಮಾಡಿರ್ತೀವಿ, ಸರಿ ಇಂಥ ಈ ಸಿನಿಮಾ ಆದ್ಮೇಲೆ ಈ ಸಿನಿಮಾ, ಈ ಸಿನಿಮಾ ಆದ್ಮೇಲೆ ಈ ಸಿನಿಮಾ ಅಂತ. ಬಟ್ ಒಂದು ಕಾಮಿಡಿ ಸಿನಿಮಾ ನಾನು ಮಾಡ್ತೀನಿ ಅಂತ ವಿಷಯ ನಾನು ಯಾವತ್ತೂ ಯೋಚನೆ ಮಾಡಿಲ್ಲ. ಹಾಗೂ ಶರಣ್ ಸರ್ ಹಾಗೂ ಹರ್ಷ ಮಾಸ್ಟರ್ ಜೊತೆ ಕೆಲಸ ಮಾಡಕ್ ಒಂದು ಅವಕಾಶ ಸಿಗುತ್ತಾ ಅಂತ ಕೂಡ ನಾನು ಯೋಚನೆ ಮಾಡಿಲ್ಲ. ಸೊ ಹಾಗೆ ಬಂತು. ಸೊ ಈ ಸಿನಿಮಾದ ಮೇಲೆ ಒಂದಿಷ್ಟು ನನಗೆ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಅಂತ ಹೇಳ್ಬೋದು. ನನಗೆ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಸೊ ಇವತ್ತು ನಾನು ಫಸ್ಟ್ ಟೈಮ್ ಸ್ಕ್ರೀನ್ ಮೇಲೆ ನೋಡಿದ ತಕ್ಷಣ ಲೈಕ್ ಆಹಾ, ಚೆನ್ನಾಗಿದೆ ಸಿನಿಮಾ, ನನ್ಗಂತೂ ಇಷ್ಟ ಆಯ್ತಪ್ಪ. ನಿಮ್ಮ ಮುಖದಲ್ಲಿ, ನಿಮ್ಮ ನಗುಲಿ ನಮ್ಗೆ ಗೊತ್ತಾಗ್ತಾ ಇದೆ ಎಷ್ಟು ನೀವು ಖುಷಿ ಪಟ್ಟಿದ್ದೀರಾ ಅಂತ. ಆದ್ರೂ ನೀವು ನಾನು ಮೋಸ ಮಾಡಿದ್ದೀರಾ. ನಾನು ಅದಕ್ಕೆ ನಾನು ಕ್ಷಮಿಸಲ್ಲ. ಯಾವ ಮೋಸ? 2 ವರ್ಷದಿಂದ ನೆನ್ಸ್ಕೊಳ್ಳಿ. 2 ವರ್ಷದಿಂದ ನಾನು ಅದಾದ್ಮೇಲೆ ಸಿನಿಮಾನೇ ಇರ್ಲಿಲ್ಲಪ್ಪ. ನನಗೆ ಸಿನಿಮಾ ಬೇಕಾಗಿಲ್ಲ, ನನಗೇನೋ ತಂದ್ಕೊಡ್ತೀನಿ ಅಂದಿದ್ರಿ ಲಾಸ್ಟ್ ಇಂಟರ್ವ್ಯೂ ಅಲ್ಲಿ. ಬೇಕಲ್ಲ, ಆಮೇಲೆ ತಂದ್ಕೊಡೋದು. ಅಂದ್ರೆ ನಾವು ಮೀಟಿಂಗೇ ಆಗಿರ್ಲಿಲ್ಲ ಅಲ್ಲ, ಮತ್ತೆ ಇವತ್ತು ತಂದಿದ್ದೀರಾ? ಅದೇನಂತ ನೆನಪಿದೆ ಹೋಗ್ಲಿ? ಏನ್ ಹೇಳಿ? ಪೊಂಗಲ್ ತಾನೆ? ಪೊಂಗಲ್ ಅಲ್ಲ, ಆ ಗಣೇಶನ ಹಬ್ಬಕ್ಕೆ ಅದೇನೋ ಸ್ವೀಟ್ ಮಾಡ್ತೀರಿ ಅಂತ ಹೇಳಿದ್ರೆ. ನೋಡಿದ್ರ ಕುಳಕಟ್ಟೆ. ನಾವು ಯುಗಾದಿ ಹಬ್ಬಕ್ಕೆ, ಯುಗಾದಿ ಅಂತದಲ್ಲ ವಿಶು ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಸೊ ವಿಶು ಹಬ್ಬಕ್ಕೆ ನಾವು ಒಂದು ಸ್ಪೆಷಲ್ ಆಗಿ ಇನ್ನೊಂದು ಸ್ವೀಟ್ಸ್ ಮಾಡ್ತೀವಿ. ಯಾವ್ದು ಗೊತ್ತಾ? ಯಾವ್ದು? ತೇಂಗಾ ಬರ್ಫಿ. ತೇಂಗಾ ಬರ್ಫಿ ಅಂದ್ರೆ ತೆಂಗಿನಕಾಯಿ ಬರ್ಫಿ. ಹೆಂಗ್ ಕಂಡಿಡ್ದ್ಬಿಟ್ಟೆ, ಸೂಪರ್. ಅಲ್ಲ, ಅದು ತೇಂಗಾ ಗಿಂಗ ಅಂದ್ರೆ ನಮ್ಗೆಲ್ಲ ಲವಂಗ ನೆನಪಾಗುತ್ತೆ. ಅಂತದ್ರಲ್ಲೂ ನಾನು ತೆಂಗಿನಕಾಯಿ ಅನ್ಬಿಟ್ನಲ್ಲ, ಅದು ನನಗೆ ಖುಷಿ ಆಗೋಗಿದ್ದು. ಓಕೆ, ಮತ್ತೆ ನೀವು 800 ಇಟ್ಕೊಂಡ್ಮೇಲೆ ನಾವು 100. ನಮ್ಮ 800 ಬಗ್ಗೆ ಏನಾದ್ರು ಹೇಳಿದ್ರೆ ಅಷ್ಟೇ. ಅಂದಾಗೆ ಹೇಳಿ, ಹರ್ಷ ಸರ್ ಜೊತೆ, ಶರಣ್ ಅವ್ರ ಜೊತೆ, ಶುಭ ಪೂಂಜ್ ಅವ್ರ ಜೊತೆ ಹಬ್ಬ ಹೇಳಕ್ ಆಗಲ್ಲ, ದೊಡ್ಡ ಬೆಟಾಲಿಯನ್ ಎತ್ತಾಕೊಂಡು ಆ ಕಡೆ ಹೋಗ್ಬಿಟ್ಟಿದ್ದೀರಿ ನೀವು. ಅಂದ್ರೆ ಆ ಉತ್ತರ ಕರ್ನಾಟಕ ಸೈಡ್ಗೆ ಎಲ್ಲ ವರ್ಕ್ ಮಾಡಿದ್ದು. ಮತ್ತೆ ಈ ಒಂದು ಕತೆ ಬಂದಾಗ ನಿಮ್ಗೆ ಅನ್ಸಿದ್ದು ಒಂದು ಫೀಲ್ ಇದೆಯಲ್ಲ, ಅದನ್ನ ನೀವು ನಮ್ಮ ಜೊತೆ ಹಂಚ್ಕೋತೀರಾ? ಓಕೆ, ಸೊ ಫಸ್ಟ್ ನಾನು ಬೇರೆ ಯಾವುದೋ ಒಂದು ಸಿನಿಮಾ ಮಾಡಬೇಕಾದ್ರೆ ಸಡನ್ಲಿ ಹರ್ಷ ಮಾಸ್ಟರ್ ಕಾಲ್ ಮಾಡಿ ಇನ್ನೂ 1 ವೀಕಲ್ಲಿ ಡೇಟ್ಸ್ ಬೇಕು ಅಂತ ಕೇಳಿದ್ರು. ಇನ್ನೊಂದ್ಸಲ ಹರ್ಷ ಮಾಸ್ಟರ್ ಜೊತೆ ಕೆಲಸ ಮಾಡೋ ಒಂದು ಅವಕಾಶನ ಬಿಡಬಾರ್ದು ಅಂತ ಯೋಚನೆ ಮಾಡಿ ಐ ವಾಸ್ ಲೈಕ್, ಮಾಸ್ಟರ್ ನೀವು ಯಾವಾಗ ಬೇಕಾದರೂ ಕೇಳಿ ಡೇಟ್ಸ್, ನಾನಂತೂ ಬಂದ್ಬಿಡ್ತೀನಿ ಅಂತ. ಸೊ ಹಾಗೆ ನನಗೆ ತುಂಬ ಐ ವಾಸ್ ವೆರಿ ಲಕ್ಕಿ ಟು ಗೆಟ್ ದಿಸ್ ಪ್ರಾಜೆಕ್ಟ್ ಅಂತಾನೆ ಹೇಳ್ಬೋದು. ಸ್ಪಾಟಲ್ಲಂತೂ, ಸೆಟ್ಟಲ್ಲಂತೂ ನಾವು 2-3 ಜನ, ಯೂಶಲಿ ಮ್ಯಾಕ್ಸಿಮಮ್ ಏನು ಒಂದು 10 ಜನ ಇರ್ತಾರ ಒಂದ್ ಸೆಟ್ ಅಲ್ಲಿ, ಅಂದ್ರೆ ಆಕ್ಟರ್ಸ್ ಆಗಿ. ಇಲ್ಲಿ ಪ್ರತಿದಿನ ಆಲ್ಮೋಸ್ಟ್ 20 ಜನ ಇದ್ರು, 20 ಪೀಪಲ್. ಅಂಡ್ ಅದನ್ನ ಹ್ಯಾಂಡಲ್ ಮಾಡಕ್ಕೆ ಐ ಥಿಂಕ್ ದ ಟೀಮ್, ಹರ್ಷ ಮಾಸ್ಟರ್ ಅಂಡ್ ಹರ್ಷ ಮಾಸ್ಟರ್ಸ್ ಎಂಟೈರ್ ಡೈರೆಕ್ಟೋರಿಯಲ್ ಟೀಮ್ ಹಾಗೂ ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ಸ್ ಎಲ್ಲ ತುಂಬಾ ಕಷ್ಟಪಟ್ಟಿದ್ದಾರೆ ಪಾಪ. ಅಂಡ್ ಅದು ಅಷ್ಟು ಅದ್ಧೂರಿಯಾಗಿ ಬಂದಿದೆ ಸಿನಿಮಾ ಮೇಲೆ. ನಿಮ್ಮೊಬ್ಬರನ್ನೇ ನಂಗೆ ಹ್ಯಾಂಡಲ್ ಮಾಡಕ್ ಆಗ್ಲಿಲ್ಲ ಇನ್ ಪಾಪ. ಅಲ್ಲ ಅಂದ್ರೆ ನಾನು ಹೇಳಿದ್ದೇನು ಅಂದ್ರೆ ಅಷ್ಟು ನಾನು ಸ್ವಲ್ಪ ಹೇಳಿ ನನ್ನ ಸಿನಿಮಾ ಬಗ್ಗೆ ಹೇಳಿ. ಆಯ್ತು. ಸೊ ಅಷ್ಟು ಚೆನ್ನಾಗಿ ಬಂದಿದೆ. ಅಂಡ್ ಒಂದ್ 20 ಜನ ಸ್ಟಾರ್ಸ್ ಅಂದ್ರೆ ಎಲ್ಲರೂ, ಆಲ್ ಆಫ್ ದೆಮ್ ಆರ್ ಮಲ್ಟಿ ಟ್ಯಾಲೆಂಟೆಡ್, ಪವರ್ ಹೌಸ್ ಆಫ್ ಟ್ಯಾಲೆಂಟ್ಸ್ ಒಬ್ಬೊಬ್ರು, ಈಚ್ ಒನ್ ಆಫ್ ದೆಮ್. ಸೊ ನನ್ನ ಪ್ರಕಾರ ದ ಸಿನಿಮಾ ಇಸ್ ಕಮ್ ಔಟ್ ರಿಯಲಿ ವೆಲ್ ವಿತ್ ಅ ಲಾಟ್ ಆಫ್ ಕ್ರಿಯೇಟಿವಿಟಿ ಅಂಡ್ ಇನ್ಪುಟ್ಸ್ ಫ್ರಮ್ ಅ ಲಾಟ್ ಆಫ್ ವಂಡರ್ಫುಲ್ ಪೀಪಲ್ ಅಂಡ್ ಆಕ್ಟರ್ಸ್. ಹೇಳಿ, ಆಯ್ತು, ಮುಗೀತು. ನೆಕ್ಸ್ಟ್ ಕ್ವೆಶ್ಚನ್. ಇಷ್ಟು ಬೇಗ ಮುಗ್ದೋಯ್ತಾ? ನಾನೆಲ್ಲೋ ಇನ್ನ ಬೇಡ, ಹೋಗ್ಲಿ ಬಿಡಿ. ಅಂದಾಗೆ ಹಾಗೆ ನಿಮ್ಮ ಒಂದು ಕ್ಯಾರೆಕ್ಟರ್ ಬಗ್ಗೆ ಹೇಳಿ. ಜನ ಯಾವ ರೀತಿ ಎಂಜಾಯ್ ಮಾಡ್ತಿದ್ದಾರೆ ಥಿಯೇಟರ್ ಅಲ್ಲಿ? ಕ್ಯಾರೆಕ್ಟರ್ ಹೆಸರೇನು?
ನನಗೆ ಒರಿಜಿನಲ್ ಹೆಸರು ನೆನ್ಪಿಟ್ಟು ಬೇರೆ ಯಾವ ಹೆಸರು ನೆನಪಲ್ಲಿರಲ್ಲ. ಹಾಡಿಗೆ ಏನು ಹೇಳ್ತಾರೆ? ಹಾಡಿಗೆ ಹಾಡಿಗೆ ಸಂಗೀತ. ಹಾಂ, ಅದ್ರ ಜಸ್ಟ್ ಲಾಸ್ಟ್ ಪಾರ್ಟ್ ತಗೊಳ್ಳಿ. ಗೀತಾ. ನನ್ನ ಹೆಸರು ಗೀತಾ. ಕ್ಯಾರೆಕ್ಟ್ರಲ್ಲಿ ಸೂಪರ್. Oh yeah.